ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಅಲ್ಫಾಬೆಟ್ ಟೆಸ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ ರೀಸನಿಂಗ್ ಅಲ್ಲಿ. ಇದ್ರ ಮೇಲೆ ಕ್ವಶನ್ಗಳು ಬ್ಯಾಂಕಿಂಗ್, SSC, ರೈಲ್ವೆ, PGCET ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದೆ. ಇದ್ರ ಮೇಲೆ ನಾವು ಆಲ್ರೆಡಿ ಟೈಪ್ 1, ಟೈಪ್ 2 ಡಿಸ್ಕಷನ್ ಮಾಡಿದೀವಿ. ಈಗ ಟೈಪ್ 3 ಮೇಲೆ ಯಾವ ತರ ಕ್ವಶನ್ಸ್ಗಳು ಬರ್ತವೆ ಅನ್ನೋದನ್ನ ನಾವೀಗ ನೋಡೋಣ. ಸೊ ಫಸ್ಟ್ ನಾವು ಇಲ್ಲಿ ನೋಡೋದಾದ್ರೆ ಒಂದು ವೆರೈಟಿ ಆಫ್ ಕ್ವಶನ್ ಇದೆ ನೋಡಿ. ಇಫ್ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಎ ಮೀನಿಂಗ್ಫುಲ್ ವರ್ಡ್ with the first, third, fourth and seventh letters of the word, hypothesis ಅಂತಿದೆ. ಫಸ್ಟ್ ಲೆಟರ್ ಯಾವ್ದಿದೆ? H ಇದೆ. ದೆನ್ ಥರ್ಡ್ ಲೆಟರ್ ಯಾವ್ದಿದೆ? P ಇದೆ. ದೆನ್ ಫೋರ್ತ್ ಲೆಟರ್ ಯಾವ್ದಿದೆ? O ಇದೆ. ದೆನ್ ನೆಕ್ಸ್ಟ್ ಸೆವೆಂತ್ ಲೆಟರ್ ಯಾವ್ದಿದೆ? E ಇದೆ. ಇದನ್ನ ಮೀನಿಂಗ್ಫುಲ್ ವರ್ಡ್ ಮಾಡಬೇಕು ಅಂತ ಹೇಳಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಥರ್ಡ್ ಲೆಟರ್ ಆಫ್ ದಟ್ ವರ್ಡ್? ಯಾವುದು ಮೀನಿಂಗ್ಫುಲ್ ವರ್ಡ್? ಥರ್ಡ್ ವರ್ಡ್. ಮತ್ತೆ ಮುಂದೆ ಕಂಟಿನ್ಯೂ ಏನ್ ಮಾಡ್ಯಾರ ಅವರು? ಇಫ್ ಮೋರ್ ದೆನ್ ಒನ್ ಸಚ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್, ಗಿವ್ X ಆಸ್ ದ ಆನ್ಸರ್. ಇಫ್ ನೋ ಸಚ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್, ಗಿವ್ M ಆಸ್ ಯುವರ್ ಆನ್ಸರ್ ಅಂತಿದೆ. ಇದ್ರಾಗ ಎಷ್ಟು ಮೀನಿಂಗ್ಫುಲ್ ವರ್ಡ್ ಆಗ್ತವೆ? ಇದನ್ನ ನಾವು ಇದೇ ಲೆಟರ್ ಗಳನ್ನ ಯೂಸ್ ಮಾಡಿದ್ರೆ, ಈ 4 ಲೆಟರ್ಗಳು ಯೂಸ್ ಆಗ್ಬೇಕು ಪ್ರತಿ ವರ್ಡ್ ಒಳಗ, ಯಾವ್ದು ರಿಪೀಟ್ ಆಗಬಾರ್ದು ಅಂತ ನೋಡೋದಾದ್ರ ಹೋಪ್ ಅಂತ ಮಾಡ್ಬೋದು. HOPE ಹೋಪ್. ಮತ್ತೆ ಯಾವಾಗ್ತದೆ ನೋಡ್ರಿ? POEH ಆಗೋದಿಲ್ಲ, ಆಮೇಲೆ EOPH ಆಗೋದಿಲ್ಲ. ಸೊ ಮೀನಿಂಗ್ಫುಲ್ ವರ್ಡ್ ಹೋಪ್ ಬಿಟ್ರೆ ಬೇರೆ ಯಾವ್ದು ಆಗೋದಿಲ್ಲ. ಅದಕ್ಕೆ ನಿಮ್ಮ ಆನ್ಸರ್ ಓನ್ಲಿ ಒನ್ ವರ್ಡ್ ಆಗ್ತದೆ. ಓನ್ಲಿ ಒನ್ ವರ್ಡ್ ಆದಾಗ ಅದ್ರ ಥರ್ಡ್ ಲೆಟರ್ ಯಾವ್ದಾಗಿರ್ತದ? ಥರ್ಡ್ ಲೆಟರ್ ಯಾವ್ದಾಗಿರ್ತದ್ರಿ? P ಆಗಿರ್ತದೆ. ಅದಕ್ಕೆ ನಿಮ್ಮ ಆನ್ಸರ್ ಏನಂತ ಹೇಳ್ಬೋದು? P ಆಗ್ಬೋದು. ಒಂದು ಮೀನಿಂಗ್ಫುಲ್ ವರ್ಡ್ ಆಗ್ಲಿಲ್ಲ ಅಂತ M ಹಾಕ್ಬೇಕು. ಒಂದಕ್ಕಿಂತ ಹೆಚ್ಚು ವರ್ಡ್ ಆದ್ರೆ ಅವಾಗ ಥರ್ಡ್ ಲೆಟರ್ ನೋಡಬಾರ್ದು. ನೀವು ಏನ್ ಮಾಡಂತೀರ ಅವರು? ಗಿವ್ X ಆಸ್ ಯುವರ್ ಆನ್ಸರ್. ಒಂದಕ್ಕಿಂತ ಹೆಚ್ಚಾದ್ರೆ X ಕೊಡ್ಬೇಕು ಅಂತ ಹೇಳ್ಯಾರ. ಬಟ್ ಈ ಸದ್ ನಮ್ದು ಓನ್ಲಿ ಒನ್ ವರ್ಡ್ ಆಗ್ತದ. ಓನ್ಲಿ ಒನ್ ವರ್ಡ್ ಆದಾಗ ಅದ್ರ ಥರ್ಡ್ ವರ್ಡ್ ಯಾವ್ದಾಗಿದೆ? P ಆಗಿದೆ. ಸೊ ಈ ತರ ನೋಡ್ಬೋದು. ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. ಇಫ್ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಎ ಮೀನಿಂಗ್ಫುಲ್ ವರ್ಡ್ ವಿತ್ ದ, ಏನಂತ ಹೇಳ್ಯಾರ ನೋಡ್ರಿ? ಮೀನಿಂಗ್ಫುಲ್ ವರ್ಡ್ ಫಾರ್ಮೇಶನ್ ಮಾಡ್ಬೇಕು. ಯಾವ ಲೆಟರ್ ಗಳಿಂದ? ಸೆಕೆಂಡ್, ಫೋರ್ತ್ ಅಂಡ್ ಲಾಸ್ಟ್ 2 ಲೆಟರ್ಸ್ ಆಫ್ ದ ವರ್ಡ್. ಸೆಕೆಂಡ್ ಅಂದ್ರೆ ಯಾವ್ದಿದೆ ನೋಡ್ರಿ? ಸೆಕೆಂಡ್ ಲೆಟರ್ ಯಾವ್ದಿದೆ? ಇದರಲ್ಲಿ A ಇದೆ. ದೆನ್ ನೆಕ್ಸ್ಟ್ ಫೋರ್ತ್ ಲೆಟರ್ ಯಾವ್ದಿದೆ? T ಇದೆ. ನೆಕ್ಸ್ಟ್ ಲಾಸ್ಟ್ 2 ಲೆಟರ್ಸ್ ಯಾವ್ದಾವೆ? R ಇದೆ, S ಇದೆ. ಇದ್ರಾಗ ಮೀನಿಂಗ್ಫುಲ್ ವರ್ಡ್ ಮಾಡಿದ್ವಿ ಅಂದ್ರೆ ಯೂಸಿಂಗ್ ಈಚ್ ಲೆಟರ್ ನೋಡ್ರಿ, ಯೂಸಿಂಗ್ ಈಚ್ ಲೆಟರ್ ಓನ್ಲಿ ಒನ್ಸ್ ಅಂತಿದೆ. ಅಂದ್ರೆ ಏನ್ ಮಾಡ್ಬೋದು? ARTS ಆರ್ಟ್ಸ್ ಅಂತ ಮಾಡ್ಬೋದು. ಆಮೇಲೆ STAR ಸ್ಟಾರ್ ಅಂತ ಮಾಡ್ಬೋದು. ಸೊ ಇನ್ನೂ ವರ್ಡ್ಸ್ ಕ್ರಿಯೇಟ್ ಆಗ್ತವೆ ಇಲ್ಲಿ. ಬಟ್ ನಮಗೇನಾದ್ರು ಇಫ್ ಏನಂತಾರೆ? ಇಫ್ ಮೋರ್ ದೆನ್ ಒನ್ ಸಚ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್, ಯುವರ್ ಆನ್ಸರ್ ವುಡ್ ಬಿ D ಅಂತ ಹೇಳ. ಒಂದಕ್ಕಿಂತ ಹೆಚ್ಚಾದಾಗ ದೆನ್ ಅವಾಗ ನೀವು ಯಾವ ಲೆಟರ್ ಆಗ್ಯದ ಅಂತ ನೋಡ್ಬಾರ್ದು. ಅವಾಗ ಏನ್ ಡಿಕೋಡಿಂಗ್ ಮಾಡ್ಯಾರ ಅವರು? D ಅಂತ ಮಾಡ್ಯಾರ. D ಅಂತಂದ್ರೆ ಆನ್ಸರ್ ಯಾವ್ದಾಯ್ತು ಇಲ್ಲಿ? ಸೆಕೆಂಡ್ ಆಪ್ಷನ್ ನಿಮ್ಮ ಆನ್ಸರ್ ಆಯ್ತು ಅಂತ ಹೇಳ್ಬೋದು. ಮೀನಿಂಗ್ಫುಲ್ ವರ್ಡ್ ಮೋರ್ ದೆನ್ ಒನ್ ಸಚ್ ವರ್ಡ್ ಕ್ಯಾನ್ ಬಿ ಫಾರ್ಮ್, ಗಿವ್ D ಆಸ್ ಯುವರ್ ಆನ್ಸರ್. ಒಂದು ಆಗ್ಲಿಲ್ಲ ಅಂದ್ರೆ ಅವಾಗ E ಬರೀರಿ. ಓನ್ಲಿ ಒನ್ ವರ್ಡ್ ಆದಾಗ ನೀವು ಏನ್ ಮಾಡ್ಬೋದು? ಮೀನಿಂಗ್ಫುಲ್ ವರ್ಡ್ ದೆನ್ ಸೆಕೆಂಡ್ ಲೆಟರ್ ಆಫ್ ದಟ್ ವರ್ಡ್. ಇಲ್ಲಿ ಸೆಕೆಂಡ್ ಲೆಟರ್ ಯಾವ್ದಿದೆ? R ಇದೆ. ಇಲ್ಲಿ ಸೆಕೆಂಡ್ ಲೆಟರ್ T ಇದೆ. ಎರಡು ಡಿಫ್ರೆಂಟ್ ಬರ್ಲಿ ಅಥವಾ ಎರಡು ಸೇಮ್ ಬರ್ಲಿ, ಒಂದಕ್ಕಿಂತ ಹೆಚ್ಚು ಮೀನಿಂಗ್ಫುಲ್ ವರ್ಡ್ ಆಯ್ತು ಅಂತಂದ್ರೆ ಅವಾಗ ಅವ್ರು ಏನ್ ಡಿಕೋಡಿಂಗ್ ಮಾಡಿರ್ತಾರೋ ಅದೇ ಆನ್ಸರ್ ಇರ್ಬೇಕು. ಒಂದೇ ವರ್ಡ್ ಆಗಿತ್ತು, ಬೇರೆ ಯಾವ್ದೂ ಆಗ್ಲಿಲ್ಲ ಅಂದ್ರೆ ಅವ್ರು ಪರ್ಟಿಕ್ಯುಲರ್ ಯಾವ ಲೆಟರ್, ಎಷ್ಟನೇ ಲೆಟರ್ ಕೇಳ್ಯಾರ ಅಷ್ಟೇ ಲೆಟರ್ ನಿಮ್ ಆನ್ಸರ್ ಆಗಿರ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ ಇನ್ನೊಂದು ಕ್ವಶನ್ ನೋಡೋದಾದ್ರೆ ನೋಡ್ರಿ. ಇಫ್ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಎ ಮೀನಿಂಗ್ಫುಲ್ ವರ್ಡ್ ವಿತ್ ದ ಫಸ್ಟ್, ಸೆಕೆಂಡ್, ಥರ್ಡ್, ಸೆವೆಂತ್ ಅಂಡ್ ನೈನ್ತ್ ಲೆಟರ್ಸ್ ಆಫ್ ದ ವರ್ಡ್. ಫಸ್ಟ್ ಯಾವ್ದಿದೆ? S ಇದೆ. ಸೆಕೆಂಡ್ ಯಾವ್ದಿದೆ? E ಇದೆ. ಅಂಡ್ ಥರ್ಡ್ ಲೆಟರ್ ಯಾವ್ದಿದೆ? C ಇದೆ. ದೆನ್ ಸೆವೆಂತ್ ಲೆಟರ್ E ಇದೆ. ಮತ್ತೆ ಅಗೇನ್ E ಬಂದಿದೆ. ನೆಕ್ಸ್ಟ್ ನೈನ್ತ್ ಲೆಟರ್ ಯಾವ್ದಿದೆ? N ಇದೆ. ಸೊ ಇದರ ಮೀನಿಂಗ್ಫುಲ್ ಯೂಸಿಂಗ್ ಈಚ್ ಲೆಟರ್ ಓನ್ಲಿ ಒನ್ಸ್, ದೆನ್ ಥರ್ಡ್ ಲೆಟರ್ ಆಫ್ ದಟ್ ವರ್ಡ್ ಈಸ್ ಯುವರ್ ಆನ್ಸರ್. ಇದ್ರ ಥರ್ಡ್ ಲೆಟರ್ ಯಾವ್ದಿದೆ ನೋಡ್ರಿ? ಇಫ್ ಮೋರ್ ದೆನ್ ಒನ್ ಸಚ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್, ಯುವರ್ ಆನ್ಸರ್ ವುಡ್ ಬಿ P ಅಂತಿದೆ. ಇಲ್ಲಿ ಏನ್ ತಿಳ್ಕೊಂಡ್ ಮಾಡ್ಯಾರ ಅವರು? P ಅಂತ ಮಾಡ್ಯಾರ. ಇಫ್ ನೋ ಸಚ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್, ಯುವರ್ ಆನ್ಸರ್ ಈಸ್ Q ಅಂತ ಹೇಳ್ಯಾರ. ಸೊ ಈಗ ನಾವು ನೋಡಿದ್ರೆ ಇದ್ರ ಮೀನಿಂಗ್ಫುಲ್ ವರ್ಡ್ ಅನ್ನ ಮಾಡಿದ್ರೆ ಏನಾಗ್ಬೋದು ನೋಡ್ರಿ? C ಏನಾಗುತ್ತಲ್ರಿ? SCENE C. ನೆಕ್ಸ್ಟ್ ಮತ್ತೆ ಯಾವ್ದು ಮೀನಿಂಗ್ಫುಲ್ ವರ್ಡ್ ಆಗ್ತದೆ ನೋಡ್ರಿ ಇದ್ರೊಳಗೆ?
SCENE ಆಯ್ತು. ಮತ್ತೆ ಸೆನ್ಸ್ ಆಗೋದಿಲ್ಲ. ಓನ್ಲಿ ಒನ್ ಮೀನಿಂಗ್ಫುಲ್ ವರ್ಡ್ ಆಗ್ತದೆ. ಅವಾಗ ಏನಂತ ಹೇಳೋರು ಅವರು, ಥರ್ಡ್ ಲೆಟರ್ ಆಫ್ ದಟ್ ವರ್ಡ್. ಥರ್ಡ್ ಲೆಟರ್ ಆಫ್ ದಟ್ ವರ್ಡ್ ಅಂದ್ರೆ ಏನಾಯ್ತು ಇಲ್ಲಿ ಇ ಏನಾಗಿರ್ತದೆ, ಥರ್ಡ್ ಲೆಟರ್ ಆಗಿರ್ತದೆ. ಈ ಹೇಳುವಂತ ಆಪ್ಷನ್ ಯಾವ್ದಿದೆ, 2 ಇದೆ, ಸೆಕೆಂಡ್ ಆಪ್ಷನ್ ಇದೆ. ಸೊ ಒಂದೇ ಮೀನಿಂಗ್ಫುಲ್ ವರ್ಡ್ ಆಯ್ತು, ಸರಿ. ಅದ್ರ ವರ್ಡ್ ಯಾವ್ದಿದೆ, ಥರ್ಡ್ ಲೆಟರ್ ಯಾವ್ದಿದೆ ಅದನ್ನೇ ಹೇಳ್ಬೋದು. ಒಂದಕ್ಕಿಂತ ಹೆಚ್ಚು ವರ್ಡ್ ಆಯ್ತು ಅಂತಂದ್ರೆ ಅವಾಗ ನಿಮ್ ಆನ್ಸರ್ ಏನಾಗಿರ್ತದೆ, ಅವ್ರು ಏನ್ ಡಿಕೋಡಿಂಗ್ ಮಾಡಿರ್ತಾರೋ ಆ ಡಿಕೋಡಿಂಗ್ ಒಳಗೆ ನಿಮ್ ಆನ್ಸರ್ ಇರುತ್ತೆ. ಇಫ್ ನೋ ಸಚ್ ವರ್ಡ್ ಕ್ಯಾನ್ ಬಿ ಮೇಡ್, P as your answer. If more than one such word, P is your answer. If no such word can be made, Q is your answer. ಸೊ ಈಗ ಓನ್ಲಿ ಒನ್ ವರ್ಡ್ ಆದಾಗ ಥರ್ಡ್ ಲೆಟರ್ ಯಾವ್ದಿದೆ, ಇ ಇದೆ, ಅದಕ್ಕೆ ನಿಮ್ಮ ಆನ್ಸರ್ ಇ ಆಗ್ತದೆ. ಈ ಹೇಳೋ ಆಪ್ಷನ್ ಯಾವ್ದಿದೆ, ಸೆಕೆಂಡ್ ಒನ್ ಇದೆ. ಸೊ ಈ ತರ ನೀವು ಇದು ವೆರೈಟಿ ನೋಡ್ಬೋದು. ಇನ್ನೊಂದು ಕೇಳಿದಾರೆ ನೋಡಿ, ಇಫ್ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಎ ಮೀನಿಂಗ್ಫುಲ್ ವರ್ಡ್ with the third, fifth, ninth and last letter of the word. Third ಏನಿದೆ S ಇದೆ, fifth ಏನಿದೆ A ಇದೆ, ninth ಏನಿದೆ E ಇದೆ, and last letter T ಇದೆ. ನೋಡ್ರಿ ಇದ್ರೊಳಗೆ ಯೂಸಿಂಗ್ ಈಚ್ ಲೆಟರ್ ಓನ್ಲಿ ಒನ್ಸ್. ಫಸ್ಟ್ ಲೆಟರ್ ಆಫ್ ದಟ್ ವರ್ಡ್ ಏನಾಗ್ಬೋದು ನೋಡ್ರಿ, ಫಸ್ಟ್ ಲೆಟರ್ SEAT ಒಂದ್ ಮಾಡ್ಬೋದಾ, ಸೀಟ್ ಒಂದ್ ಮಾಡ್ಬೋದು, ಮತ್ತ EATS ಈಟ್ಸ್ ಒಂದ್ ಮಾಡ್ಬೋದು. ಸೊ ಹೀಗಾಗಿ ಮೋರ್ ದೆನ್ ಒನ್ ಸಚ್ ವರ್ಡ್ ಏನಂತ ಯಾರವರು, ಇಫ್ ಮೋರ್ ದೆನ್ ಒನ್ ಸಚ್ ವರ್ಡ್ ಕ್ಯಾನ್ ಬಿ ಮೇಡ್, ಗಿವ್ X ಆಸ್ ಯುವರ್ ಆನ್ಸರ್. ಇಫ್ ನೋ ಸಚ್ ವರ್ಡ್ ಕ್ಯಾನ್ ಬಿ ಮೇಡ್, ಗಿವ್ M ಆಸ್ ಯುವರ್ ಆನ್ಸರ್. ಇಲ್ಲಿ ಫಸ್ಟ್ ಲೆಟರ್ ಏನಾಗಿದೆ, S ಇದೆ, ಇಲ್ಲಿ E ಇದೆ. ಡಿಫ್ರೆಂಟ್ ಇರಲಿ ಅಥವಾ ಸೇಮ್ ಇರಲಿ, ಒಂದಕ್ಕಿಂತ ಹೆಚ್ಚು ವರ್ಡ್ಗಳು ಕ್ರಿಯೇಟ್ ಆದಾಗ ನೀವೇನಂತ ಹೇಳೋರು, ಎಕ್ಸ್ ಅಂತ ಹೇಳ್ಯಾರ. ಎಕ್ಸ್ ಹೇಳುವಂತ ಆಪ್ಷನ್ ಯಾವ್ದಿದೆ, ಈ ಸೆಕೆಂಡ್ ಆಪ್ಷನ್ ಇದೆ. ಸೊ ಆನ್ಸರ್ ನಿಮ್ದು ಸೆಕೆಂಡ್ ಒನ್ ಆಯ್ತು ಅಂತ ಹೇಳ್ಬೋದು. ಸೊ ಇದೇ ತರ ನಾವು ಇನ್ನೊಂದು ಕ್ವಶನ್ ನೋಡೋದಾದ್ರೆ, ಇಫ್ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಎ ಮೀನಿಂಗ್ಫುಲ್ ವರ್ಡ್ ವಿತ್ ದ ಯಾವ್ದಾರ ನೋಡ್ರಿ, ಥರ್ಡ್, ಸೆವೆಂತ್, 11th ಅಂಡ್ 13th ಲೆಟರ್ ಆಫ್ ದ ವರ್ಡ್. ಥರ್ಡ್ ಲೆಟರ್ ಯಾವ್ದಿದೆ, ಆರ್ ಇದೆ. ದೆನ್ ಸೆವೆಂತ್ ಲೆಟರ್ ಯಾವ್ದಿದೆ, ಯು ಇದೆ. 11th ಲೆಟರ್ 8th, 9th, 10th, 11th ಐ ಇದೆ. ದೆನ್ 13th ಲೆಟರ್ ಎನ್ ಇದೆ. ಇದ್ರ ಮೀನಿಂಗ್ಫುಲ್ ವರ್ಡ್ ನೋಡೋದಾದ್ರೆ RUIN ನೋಡ್ರಿ, UINR ಆಗೋದಿಲ್ಲ, NIUR ಆಗೋದಿಲ್ಲ, RUN ಒಂದು ರಿಯೂನ್ ಮೀನಿಂಗ್ಫುಲ್ ವರ್ಡ್ ಆಗ್ತದೆ. ಸೊ ಓನ್ಲಿ ಒನ್ ಮೀನಿಂಗ್ಫುಲ್ ವರ್ಡ್ ಆದಾಗ ಏನಂತ ಹೇಳೋರು, ಫಸ್ಟ್ ಲೆಟರ್ ಆಫ್ ದಟ್ ವರ್ಡ್. ಫಸ್ಟ್ ಲೆಟರ್ ಏನಿದೆ, ಆರ್ ಇದೆ. ಫಸ್ಟ್ ಲೆಟರ್ ಆರ್ ಐತೆ ಅಂದ್ರೆ ನಿಮ್ಮ ಆನ್ಸರ್ ಏನು ಬರಬೇಕು, ಆರ್ ಬರಬೇಕು. ಆರ್ ಹೇಳುವಂತ ಆಪ್ಷನ್ ಯಾವ್ದಿದೆ, 4 ಇದೆ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಏನಾಯ್ತು, ಇಲ್ಲಿ 4th ಆಪ್ಷನ್ ನಿಮ್ಮ ಆನ್ಸರ್ ಆಗಿದೆ ಅಂತ ಹೇಳ್ತೀವಿ. ಸೊ ಈ ತರ ಟೈಪ್ 3 ಮೇಲೆ ನಾವು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಟೈಪ್ 4 ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ.